ಹಬ್ಬ ಹರಿದಿನಗಳು ಅಥವಾ ನಿತ್ಯ ಪೂಜೆಗೆ ದೇವರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಅಥವಾ ಕೇಸರಿ ಬಾತ್ನ ಮಾಡ್ತಾ ಇರ್ತೀವಿ ಅಲ್ವಾ. ಕನ್ನಡ ದೀಪಕ ಶಾಲೆಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ರೆಸಿಪಿ ಸಜ್ಜಿಗೆನ ತುಂಬಾ ಸುಲಭವಾಗಿ ಬಹಳ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಜ್ಜಿಗೆನ ಮಾಡಲಿಕ್ಕೆ ಮೊದಲನೇದಾಗಿ ಬಾಳೆಹಣ್ಣು ಬೇಕಾಗುತ್ತೆ. ಬಾಳೆಹಣ್ಣನ್ನು ಹಾಕಿ ಸಜ್ಜಿಗೆ ಮಾಡೋದ್ರಿಂದ ಸಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ. 4 ಮೀಡಿಯಮ್ ಸೈಜ್ ಬಾಳೆಹಣ್ಣನ್ನು ಮಧ್ಯಕ್ಕೆ ಸೀಳಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ರವೆಯಿಂದ ಮಾಡಿರುವಂತಹ ನೈವೇದ್ಯ ಅಂದರೆ ದೇವ್ರಿಗಂತೂ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಬಾಳೆಹಣ್ಣನ್ನು ಹೆಚ್ಕೊಂಡಿದ್ದಾಗಿದೆ. ಒಂದು ಬಾಣಲೆಗೆ ಒಂದು 3-4 ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಒಂದು 10 ಗೋಡಂಬಿನ ಚೂರು ಮಾಡಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿನ ಕೆಂಪುಗೆ ಹುರ್ಕೊಳ್ಬೇಕಾಗುತ್ತೆ. ಕೆಂಪು ಹುರ್ಕೊಂಡ್ರೆ ಗೋಡಂಬಿ ತುಂಬಾ ರುಚಿಯಾಗಿರುತ್ತೆ ಅಲ್ವಾ. ಒಂದು 10-15 ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡ್ರೆ ಯಾವುದೇ ಸಿಹಿ ತಿಂಡಿಗಳಾಗಲಿ ತುಂಬಾ ರುಚಿಯಾಗಿರುತ್ತೆ. ತಿನ್ನುವಾಗ ಕೆಂಪುಗೆ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿ ಬಾಯಿಗೆ ಸಿಕ್ಕರೆ ಹೇಗಿರುತ್ತೆ ಅಲ್ವಾ. ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೊಂಡಿದ್ದಾಗಿದೆ. ನಂತರ ಕಟ್ ಮಾಡ್ಕೊಂಡಿರುವಂತಹ ಬಾಳೆಹಣ್ಣನ್ನು ಕೂಡ ಹಾಕಿ ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಬಾಳೆಹಣ್ಣನ್ನು ಹುರ್ಕೊಳ್ಳೋದ್ರಿಂದ ಸಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬಾಳೆಹಣ್ಣು ಕೂಡ ತುಂಬಾ ರುಚಿಕರ ಅನಿಸುತ್ತೆ. ಈ ರೀತಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡು ಬಾಳೆಹಣ್ಣನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಸಜ್ಜಿಗೆಗೆ ಬಾಳೆಹಣ್ಣನ್ನು ಬಳಸೋದಿದ್ರೆ ಏಲಕ್ಕಿ ಬಾಳೆಹಣ್ಣು ಅಥವಾ ಪುಟ್ಟ ಬಾಳೆಹಣ್ಣನ್ನು ಬಳಸ್ಬೋದು. ಯಾವುದೇ ಕಾರಣಕ್ಕೂ ಪಚ್ಚಬಾಳೆನ ಬಳಸಬೇಡಿ. ಹುರಿಯುವಾಗ ಪಚ್ಚಬಾಳೆಹಣ್ಣು ತುಂಬಾ ಮೆತ್ತಗಾಗಿ ಕಲಿಸ್ಕೊಂಡು ಹೋಗ್ಬಿಡುತ್ತೆ. 1-2 ಸ್ಪೂನು ತುಪ್ಪನ ಅದೇ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಚಿರೋಟಿ ರವೆ ಇಷ್ಟ ಆಗಲ್ಲ ಅನಿಸಿದ್ರೆ ಬಾಂಬೆ ರವೆನೂ ಕೂಡ ಬಳಸ್ಬೋದು, ಉಪ್ಪಿಟ್ಟಿಗೆ ಬಳಸುವಂತಹ ರವೆನ. ಚಿರೋಟಿ ರವೆಯಲ್ಲಿ ಸಜ್ಜಿಗೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ರವೆ ಈ ರೀತಿ ಒಣಗಿದ ಥರ ಅನಿಸಿದ್ರೆ ಮತ್ತೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇನ್ನೊಂದು ಕಡೆ 4 ಕಪ್ಪಷ್ಟು ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ರವೆನ ಲೋ ಫ್ಲೇಮಲ್ಲೇ ಹೊಂಬಣ್ಣಕ್ಕೆ ಬರೋ ತನಕ, ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಂಡ ನಂತರ ಕುದಿಲಿಕ್ಕಿಟ್ಟಂತಹ ನೀರನ್ನು ಹಾಕಿ ಕೈ ಬಿಡ್ದೇ ಕೈಯಾಡಿಸ್ಕೊಳ್ಬೇಕಾಗತ್ತೆ. ತುಪ್ಪನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನೀರನ್ನು ಹಾಕಿದಾಗ ರವೆ ಗಂಟಾಗೋದಿಲ್ಲ. ಈ ರೀತಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನೀರು ಚೆನ್ನಾಗಿ ಹಿಂಗೋ ತನಕ ಕೈಯಾಡ್ಕೊಳ್ಬೇಕಾಗತ್ತೆ. ನಾನು ಪೂರ್ತಿ 4 ಕಪ್ಪು ನೀರನ್ನು ಬಳಸಿದ್ದೀನಿ. 1 ಕಪ್ಪು ಚಿರೋಟಿ ರವೆಗೆ 4 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತೆಳುವಾಗಬೇಕು ಅನಿಸಿದ್ರೆ ಇನ್ನೊಂದು ಕಪ್ಪು ನೀರನ್ನು ಕೂಡ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಜ್ಜಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು 4 ಕಪ್ಪು ನೀರನ್ನು ಬಳಸಿದ್ದೀನಿ. ಈ ರೀತಿ ನೀರು ಚೆನ್ನಾಗಿ ಹಿಂಗಿದ ನಂತರ ಇದಕ್ಕೆ 3/4 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಚಿರೋಟಿ ರವೆಗೆ ಸುಮಾರು 3/4 ಕಪ್ಪಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರಗಿ ಮತ್ತು ರವೆ ಜೊತೆ ಹಿಂಗೋ ತನಕ ಕೈಯಾಡ್ಕೊಳ್ಳೋಣ. ಕೇಸರಿ ಬಾತ್ ಆಗಲಿ ಸಜ್ಜಿಗೆ ಆಗಲಿ ರವೆ ನೀರನ್ನು ಚೆನ್ನಾಗಿ ಹೀರ್ಕೊಂಡ ನಂತರನೇ ಸಕ್ಕರೆನ ಹಾಕೋದ್ರಿಂದ ಸಜ್ಜಿಗೆ ಕೇಸರಿ ಬಾತು ತುಂಬಾ ರುಚಿಯಾಗಿರುತ್ತೆ. ಅರಳಲಿಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ. ಸ್ವಲ್ಪ ಅರಳಿದ ನಂತರ ನಾನು ಸಕ್ಕರೆನ ಹಾಕ್ಕೊಂಡಿದ್ದೆ. ಸಕ್ಕರೆನೂ ಕೂಡ ಚೆನ್ನಾಗಿ ಹಿಂಗಿದ್ದಾಗಿದೆ. ಇದಕ್ಕೆ ಹುರಿದಿಟ್ಟಂತಹ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಸಜ್ಜಿಗೆಗೆ ಬಾಳೆಹಣ್ಣನ್ನು ಹಾಕಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಸ್ವಲ್ಪ ತುಪ್ಪದಲ್ಲಿ ಹೊಂಬಣ್ಣಕ್ಕೆ ಬರೋ ತನಕ ಹುರಿದು ಹಾಕೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಇನ್ನೊಂದು 2-3 ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ. ಸಜ್ಜಿಗೆಗೆ ನೀವೆಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಕೂಡ ಸಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣನ್ನು ಹಾಕಿ ಕೈ ಆಡ್ಕೊಂಡ ನಂತರ
ಒಂದು ತಟ್ಟೆನ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ರವೆನ ಅರಳಲಿಕ್ಕೆ ಬಿಡಬೇಕಾಗತ್ತೆ. ಒಂದು 5 ನಿಮಿಷಕ್ಕೆಲ್ಲ ರವೆ ಈ ರೀತಿ ಚೆನ್ನಾಗಿ ಅರಳ್ಕೊಂಡು ತುಂಬಾ ಮೃದುವಾಗಿ ಸಜ್ಜಿಗೆ ತಯಾರಾಗುತ್ತೆ. ಬಹಳನೇ ರುಚಿಕರವಾಗಿ ಸುಲಭವಾಗಿ ನೈವೇದ್ಯಕ್ಕೆ ಸಜ್ಜಿಗೆ ತಯಾರಾಗಿದೆ. ಈ ಹದಕ್ಕೆ ಸಜ್ಜಿಗೆ ತಯಾರಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಇನ್ನೊಂದು ಕಪ್ಪು ನೀರನ್ನು ಕುದಿಸಿನೂ ಕೂಡ ಹಾಕ್ಕೊಳ್ಬೋದು. ಮೊದಲು ನಾನು ನೈವೇದ್ಯಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ರುಚಿಕರವಾದ ಬಿಸಿ ಬಿಸಿಯಾದ ಬಾಳೆಹಣ್ಣನ್ನು ಹಾಕಿ ಮಾಡಿರುವಂತಹ ಸಜ್ಜಿಗೆ, ಅದರಲ್ಲೂ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಯಾವ ನೈವೇದ್ಯ ತಾನೇ ರುಚಿಯಾಗಿರೋದಿಲ್ಲ ಹೇಳಿ. ದೇವ್ರ ಮುಂದೆ ಇಟ್ಟು ತಿಂತಾಯಿದ್ರೆ ಎಷ್ಟು ನೈವೇದ್ಯ ತಿಂದ್ವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ನೀವು ಕೂಡ ಒಮ್ಮೆ ಈ ರೀತಿ ಸಜ್ಜಿಗೆನ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.